ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್. ನಾನು ಸೈಕ್ಯಾಟ್ರಿಸ್ಟ್, ಡಿ ಅಡಿಕ್ಷನ್ ಮತ್ತು ಸೆಕ್ಷುವಲ್ ಡಿಸಾರ್ಡರ್ ಸ್ಪೆಷಲಿಸ್ಟ್, ಮನೋವೈದ್ಯ, ನಶಾಮುಕ್ತಿಗೆ ಹಾಗೂ ಲೈಂಗಿಕ ಸಮಸ್ಯೆಗಳ ತಜ್ಞನಾಗಿದ್ದೇನೆ. ಇಂದು ನಾನು ನಿಮ್ಗೆ ನಿರ್ಮಲ್ ಡಿ ಅಡಿಕ್ಷನ್ ಮತ್ತು ರಿಹ್ಯಾಬ್ ಸೆಂಟರ್ ಇತರ ರಿಹ್ಯಾಬ್ ಸೆಂಟರ್ಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಎಂಬುದನ್ನ ವಿವರಿಸಲು ಇಚ್ಛಿಸ್ತೇವೆ. ಮೊದಲು ನಿಮ್ಗೆ ತಿಳ್ಕೊಳ್ಳೋದು ಮುಖ್ಯವಾದದ್ದು ಅಂದ್ರೆ, ಯಾವುದೇ ಅಡಿಕ್ಷನ್ ಅನ್ನು ಸೈಕ್ಯಾಟ್ರಿಕ್ ರೋಗಗಳ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ. ಅಂದ್ರೆ ಯಾವುದೇ ನಶೆಯ ಸಮಸ್ಯೆ ಇದ್ರೂ ಅದನ್ನ ಸೈಕ್ಯಾಟ್ರಿಕ್ ರೋಗವೆಂದು ಕರೆಯುತ್ತಾರೆ. ಈ ನಶೆ ಟೊಬ್ಯಾಕೋ ಸಂಬಂಧಿತವಾಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು. ಈ ಎಲ್ಲಾ ಅಡಿಕ್ಷನ್ ಸಂಬಂಧಿತ ಕಾಯಿಲೆಗಳನ್ನ ಸೈಕ್ಯಾಟ್ರಿಕ್ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿ ಯಾವುದೇ ಡಿ ಅಡಿಕ್ಷನ್ ಸೆಂಟರ್ ಆಗಿರ್ಲಿ, ನಶಾಮುಕ್ತಿ ಕೇಂದ್ರವಾಗಿರ್ಲಿ, ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿರ್ಲಿ, ಅಲ್ಲಿ ಪೇಷಂಟ್ ಅನ್ನ ದಾಖಲಿಸಿದ್ರೆ ಅಂತಹ ಪೇಷಂಟ್ಗಳ ಚಿಕಿತ್ಸೆ ಸೈಕ್ಯಾಟ್ರಿಸ್ಟ್ ಅಥವಾ ಮನೋವೈದ್ಯರಿಂದ ಆಗುವುದು ಅಗತ್ಯವಾಗಿದೆ. ಅವರಿಗೆ ಉತ್ತಮ ಫಲಿತಾಂಶ ಬೇಕಾದ್ರೆ ಸೈಕ್ಯಾಟ್ರಿಕ್ ಚಿಕಿತ್ಸೆ ಅವಶ್ಯಕವಾಗಿರುತ್ತೆ. ಸಾಮಾನ್ಯವಾಗಿ ನೋಡಿದ್ರೆ ಬಹುತೇಕ ನಶಾಮುಕ್ತಿ ಕೇಂದ್ರಗಳು, ಅಂದ್ರೆ ಆ ಕೇಂದ್ರಗಳು, ಆ ಸೆಂಟರ್ಗಳು NGOಗಳು ಅಥವಾ ಸಾಮಾಜಿಕ ಸಂಸ್ಥೆಗಳ ಮೂಲಕ ನಡೆಸಲಾಗ್ತವೆ ಮತ್ತು ಅವುಗಳಲ್ಲಿ ಪೇಷಂಟ್ಗಳನ್ನ ದಾಖಲಿಸಲಾಗ್ತವೆ. ಆದ್ರೆ ಪ್ರತಿ ಪ್ರಕರಣಕ್ಕೂ ಅಥವಾ ಗಂಭೀರ ಪ್ರಕರಣಗಳಿಗೆ ಅಥವಾ ಸಿವಿಲ್ ಪ್ರಕರಣಗಳಿಗೆ ಅನುಗುಣವಾಗಿ ಅದರ ಚಿಕಿತ್ಸೆ ನೀಡುವುದು ಅಗತ್ಯವಾಗುತ್ತದೆ. ನಮ್ಮ ನಿರ್ಮಲ್ ಡಿ ಶಾಮ್ ಮತ್ತು ರಿಹ್ಯಾಬ್ ಸೆಂಟರ್ ನಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ಈ ಸೆಂಟರ್ ಅನ್ನ ಸೈಕ್ಯಾಟ್ರಿಸ್ಟ್ಗಳು ಅಂದ್ರೆ ಮನೋವೈದ್ಯರು ನಡೆಸ್ತಾರೆ. ಮತ್ತೆ ಉಳಿದ ಸೆಂಟರ್ಗಳಲ್ಲಿ ನಾನು ಹೇಳಿದಂತೆ ಜಿಯೋ ಅಥವಾ ಸಾಮಾಜಿಕ ಸಂಸ್ಥೆಗಳಿಂದ ನಡೆಸಲಾಗುವ ರಿಹ್ಯಾಬ್ ಸೆಂಟರ್ ಅಥವಾ DDS ಸೆಂಟರ್ಗಳಲ್ಲಿ ಸೈಕ್ಯಾಟ್ರಿಸ್ಟ್ ಪಾತ್ರ ಇರುತ್ತೆ. ಆದ್ರೆ ಇಂತಹ ಸೆಂಟರ್ಗಳಲ್ಲಿ ವೈದ್ಯರು ಭೇಟಿ ನೀಡುವ ಅವಧಿ ಅಥವಾ ಅವುಗಳ ಫ್ರೀಕ್ವೆನ್ಸಿ ಕಡಿಮೆ ಇರ್ತದೆ. ಉದಾಹರಣೆಗೆ, ಕೆಲವು ಸೆಂಟರ್ಗಳಲ್ಲಿ ತಿಂಗಳಿಗೆ 1 ಬಾರಿ ಸೈಕ್ಯಾಟ್ರಿಸ್ಟ್ ಅನ್ನ ಕರೆಯುತ್ತಾರೆ. ಕೆಲವು ಸೆಂಟರ್ಗಳಲ್ಲಿ 15 ದಿನಕ್ಕೆ 1 ಬಾರಿ ಕರೀತಾರೆ. ಆದ್ರೆ ನಮ್ಮ ಸ್ವಂತ ಅಭಿಪ್ರಾಯವೆಂದ್ರೆ, ಮಾಧ್ಯಮ ಅಥವಾ ಗಂಭೀರ ರೋಗಿಗಳನ್ನ ದಾಖಲಿಸಿದಾಗ ಅವರ ಚಿಕಿತ್ಸೆ ಸೈಕ್ಯಾಟ್ರಿಸ್ಟ್ ಮೂಲಕ ನಡೆಯೋದು ಅನಿವಾರ್ಯ. ಮತ್ತು ಬಹುಪಾಲು 1 ಅಥವಾ 2 ದಿನಗಳಿಗೊಮ್ಮೆ ಅವರು ಮೌಲ್ಯಮಾಪನ ಮಾಡೋದು ಅಗತ್ಯವಾಗಿರ್ತದೆ. ಈಗ ಸೈಕ್ಯಾಟ್ರಿಸ್ಟ್ಗಳಾಗಿ ನಮ್ಮ ಬಳಿ ರೋಗಿಗಳನ್ನ ದಾಖಲಿಸಿದಾಗ ನಾವು ದಿನಕ್ಕೆ 2 ಅಥವಾ 3 ಬಾರಿ ಅವರನ್ನ ನೋಡಲು ಪ್ರಯತ್ನಿಸ್ತೇವೆ, ಅವರ ಮೌಲ್ಯಮಾಪನ ಮಾಡ್ತೇವೆ. ಆದ್ರೂ ಕೂಡ ನಮಗೆ 100% ಫಲಿತಾಂಶ ಸಿಗೋದಿಲ್ಲ. ಅದಕ್ಕಾಗಿ ಯಾವುದೇ ರೋಗಿಯನ್ನ ದಾಖಲಿಸಿದಾಗ ಅವರು ಸೌಮ್ಯವಾಗಿರ್ಲಿ ಅಥವಾ ಮಧ್ಯಮವಾಗಿರ್ಲಿ ಅಥವಾ ಸಿವಿಲ್ ಪ್ರಕರಣವಾಗಿರ್ಲಿ, ಅಂತಹ ರೋಗಿಗಳಿಗೆ ಸೈಕ್ಯಾಟ್ರಿಸ್ಟ್ ಇಂದ ಚಿಕಿತ್ಸೆ ನೀಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಈಗ ನಮ್ಮ ಕೇಂದ್ರದಲ್ಲಿ ನಿರ್ಮಲ್ ಡಿ ಅಡಿಕ್ಷನ್ ಸೆಂಟರ್ ನಲ್ಲಿ ಚಿಕಿತ್ಸೆ ಹೇಗೆ ನೀಡಲಾಗುತ್ತದೆ ಎಂಬುದನ್ನ ನಿಮ್ಗೆ ವಿವರಿಸಲು ನಾನು ಇಚ್ಛಿಸ್ತೇನೆ. ನೋಡಿ, ಯಾವುದೇ ಅಡಿಕ್ಷನ್ ಇಟ್ರೆ ಅದು ಸೌಮ್ಯವಾಗಿರ್ಬೋದು, ಮಧ್ಯಮವಾಗಿರ್ಬೋದು ಅಥವಾ ತೀವ್ರವಾಗಿರ್ಬೋದು. ಹಾಗಾದ್ರೆ ಚಿಕಿತ್ಸೆಗಾಗಿ ಸ್ವಯಂ ಇಚ್ಛೆಯಿಂದ ಬರೋ ರೋಗಿಗಳಿಗೆ ನಾವು OPD ಆಧಾರಿತ ಚಿಕಿತ್ಸೆ ನೀಡ್ತೇವೆ. ಇವರು ಮುಂದುವರೆದು OPD ಆಧಾರಿತ ಚಿಕಿತ್ಸೆ ಪಡಿಬಹುದು. ಆದ್ರೆ ಕೆಲವೊಮ್ಮೆ ರೋಗಿಗಳು ಬರೋದಕ್ಕೆ ಇಚ್ಛೆ ಪಡುತ್ತಿಲ್ಲ. ಅಂದ್ರೆ ಮಧ್ಯಮ ಅಥವಾ ತೀವ್ರ ಪ್ರಕರಣಗಳಲ್ಲಿ ಅವರು ತಮ್ಮಲ್ಲಿ ನಶೆಯ ಸಮಸ್ಯೆ ಇದೆ ಎಂದು ಒಪ್ಕೊಳ್ಳೋದಿಲ್ಲ. ಇಂತಹ ರೋಗಿಗಳನ್ನ ಬಲವಂತವಾಗಿ ತರಿಸೋದು ಮುಖ್ಯವಾಗುತ್ತೆ. ಇಂತಹ ರೋಗಿಗಳನ್ನ ಸಂಬಂಧಿಕರು ಯಾವಾಗ ಬೇಕಾದ್ರೂ ನಶೆಯಲ್ಲಿರುವಾಗ ಹಿಡಿದು ತರಬಹುದು ಎಂಬುದು ಅವರ ಪಾತ್ರ. ಅವರು ನಶೆಯಲ್ಲಿರುವಾಗ ಅವರನ್ನ ಬಲವಂತವಾಗಿ ತರಿಸಬಹುದು. ಕೆಲವೊಮ್ಮೆ ತೀವ್ರ ಅವಲಂಬಿತ ರೋಗಿಗಳಲ್ಲಿ ಇಂತಹ ರೋಗಿಗಳನ್ನ ತರಲು ಇತರರ ಸಹಾಯವನ್ನ ಪಡಿಬೇಕಾಗಬಹುದು. ಉದಾಹರಣೆಗೆ ಸ್ನೇಹಿತರು ಅಥವಾ ಪೊಲೀಸರ ಸಹಾಯ. ಅಥವಾ ನಮ್ಮ ಆಸ್ಪತ್ರೆಯಲ್ಲಿ 45 ಜನರ ತಂಡವಿದೆ. ನಾವು ಸಂಬಂಧಿಕರಿಗೆ ರೋಗಿಯನ್ನ ಪಿಕಪ್ ಮಾಡಲು ಅಥವಾ ಬಲವಂತವಾಗಿ ತರಲು ಸಹಾಯ ಮಾಡ್ತೇವೆ. ಹಾಗಾದ್ರೆ ಬರೋದಕ್ಕೆ ಇಚ್ಛಿಸದ ರೋಗಿಗಳಿಗೆ ಬಲವಂತವಾಗಿ ಚಿಕಿತ್ಸೆ ನೀಡುವುದು ಅಗತ್ಯವಾಗುತ್ತದೆ. ನಮ್ಮ ನಿರ್ಮಲ್ ಡಿಶನ್ ಮತ್ತು ಬಿಹಾರ್ ಕೇಂದ್ರವು 100 ಹಾಸಿಗೆಗಳಿರುವುದು. ಸಂಬಂಧಿಕರ ಒಂದು ಸಾಮಾನ್ಯ ಪ್ರಶ್ನೆ ಎಂದ್ರೆ, ನಮಗೆ ರೋಗಿಯೊಂದಿಗೆ ಇರಬೇಕೆಂದು ಅನಿವಾರ್ಯವೇ? ಹಾಗಿದ್ರೆ ನಮ್ಮ ಬಳಿ ರೋಗಿಯೊಂದಿಗೆ ಇರಲು 2 ಆಯ್ಕೆಗಳು ಇವೆ. ಅಂದ್ರೆ ಸಂಬಂಧಿಕರು ರೋಗಿಯೊಂದಿಗೆ ಇರಲು ಬಯಸಿದ್ರೆ ನಾವು ಅವರಿಗೆ ಅವಕಾಶ ನೀಡುತ್ತೇವೆ. ಕೆಲವು ಸಂಬಂಧಿಕರು ರೋಗಿಯೊಂದಿಗೆ ಇರಲು ಇಚ್ಛಿಸುವುದಿಲ್ಲ ಮತ್ತು ರೋಗಿಯನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ, ನಂತರ ಆಸ್ಪತ್ರೆ ಅವರ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಇಂತಹ ಸಂದರ್ಭಗಳಲ್ಲೂ ಕೂಡ ನಮ್ಮ ಬಳಿ ಆಯ್ಕೆ ಇದೆ. ಅಂದ್ರೆ ನಾವು ಸಂಬಂಧಿಕರಿಲ್ಲದೆ ರೋಗಿಯನ್ನ ಇರಿಸಬಹುದು ಅಥವಾ ಸಂಬಂಧಿಕರೊಂದಿಗೆ ಕೂಡ ಇರಿಸಬಹುದು. ಯಾರು ಸಂಬಂಧಿಕರು ಇರಲು ಬಯಸ್ತಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಯೋಜನೆ ಮಾಡ್ತೀವಿ. ಈಗ ರೋಗಿ ಚಿಕಿತ್ಸೆಗಾಗಿ ನಮ್ಮ ಬಳಿ ಬಂದಾಗ ಅವರ ಪ್ರಶ್ನೆ ಅಂದ್ರೆ, ಎಷ್ಟು ದಿನ ಚಿಕಿತ್ಸೆ ಮಾಡಬೇಕು ಎಂಬುದು. ನಾನೀಗಾಗಲೇ ಹೇಳಿದ್ದೇನೆ, ಇಂತಹ ರೋಗಿಗಳಿಗೆ ನಾವು OPD ಆಧಾರದಲ್ಲಿ ಚಿಕಿತ್ಸೆ ನೀಡ್ತೇವೆ, ಇಲ್ಲವಾದ್ರೆ ದಾಖಲಿಸಿಕೊಂಡು ಚಿಕಿತ್ಸೆ ಮಾಡ್ತೇವೆ. OPD ಆಧಾರದಲ್ಲಿ ಸಾಮಾನ್ಯವಾಗಿ ಪೋಗೋ ಸಂಬಂಧಿತ ಅಡಿಕ್ಷನ್ ಇದ್ರೆ ಇಂತಹ ರೋಗಿಗೆ 3 ರಿಂದ 4 ತಿಂಗಳವರೆಗೆ ಚಿಕಿತ್ಸೆ ನೀಡಬೇಕಾಗ್ತದೆ. ಮತ್ತು ಅಂಗೂರ ಅಥವಾ ಕಾಲಂನಿಂದ ಶರಾಬ್ ಅಡಿಕ್ಷನ್ ಇದ್ರೆ ಇಂತಹ ರೋಗಿಗೆ ಕನಿಷ್ಠ 1 ರಿಂದ 1.5 ವರ್ಷಗಳವರೆಗೆ ಚಿಕಿತ್ಸೆ ನೀಡಬೇಕಾಗಬಹುದು.
ಇನ್ನು ದಾಖಲಾದ ರೋಗಿಗಳಿಗೆ ಎಷ್ಟು ದಿನ ಚಿಕಿತ್ಸೆ ನೀಡಲಾಗುತ್ತೆ ಎಂಬುದು. ಹಾಗಾದ್ರೆ ಮೊಂಡು ಸಿವಿಯರ್ ಡಿಪೆಂಡೆಂಟ್ ಆಗಿರೋ ರೋಗಿಗಳು ದಾಖಲಾದ್ರೆ ಅವರ ಚಿಕಿತ್ಸೆಯನ್ನ ನಾವು 21ರಿಂದ 30 ದಿನಗಳವರೆಗೆ ಮಾಡ್ತೇವೆ. ಇಂತಹ ರೋಗಿಗಳನ್ನ ದಾಖಲಿಸಿದ ನಂತರ ನಾವು 21ರಿಂದ 30 ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಇಡುತ್ತೇವೆ. ರೋಗಿ ದಾಖಲಾದಾಗ ಹೆಚ್ಚಿನದಾಗಿ 92ರಿಂದ 95% ರೋಗಿಗಳ ಚಿಕಿತ್ಸೆ 21ರಿಂದ 30 ದಿನಗಳಲ್ಲಿ ಮುಗಿಯುತ್ತದೆ. ಕೆಲವೊಮ್ಮೆ ಸುಮಾರು 45% ರೋಗಿಗಳಿಗೆ ಚಿಕಿತ್ಸೆ 30 ದಿನಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು. ಕೆಲವು ಸಂಬಂಧಿಕರು ಅಥವಾ ಜನರಲ್ಲಿ ತಪ್ಪು ಕಲ್ಪನೆ ಇರುತ್ತದೆ, ನಾನು ರೋಗಿಯನ್ನ ಹೆಚ್ಚು ದಿನಗಳವರೆಗೆ ಇಡುತ್ತೇನೆ ಎಂದು. ಕೆಲವೊಮ್ಮೆ ರೋಗಿಯ ಮನೆಯವರಿಂದ ಫೋನ್ ಬರ್ತದೆ, ಅವರು ಹೇಳ್ತಾರೆ ನಾವು ರೋಗಿಯನ್ನ 5-6 ತಿಂಗಳು 8 ತಿಂಗಳು ಇಡಲು ಸಿದ್ಧವಿದ್ದೇವೆ, ಅಂದ್ರೆ ಅವನ ವ್ಯಸನ ಬಿಡಿಸಲು. ಆದರೆ ನಿಜವಾದ ವಿಷಯ ಏನಂದ್ರೆ ಹೆಚ್ಚು ದಿನ ಇಟ್ಟರೆ ಹೆಚ್ಚು ಪರಿಣಾಮವಾಗುತ್ತದೆ ಎಂಬುದು ಎಲ್ಲಾ ರೋಗಿಗಳಲ್ಲಿಯೂ ಸತ್ಯವಲ್ಲ. ಬಹುತೇಕ ರೋಗಿಗಳಿಗೆ 21ರಿಂದ 30 ದಿನಗಳವರೆಗೆ ಉತ್ತಮ ಫಲಿತಾಂಶ ಸಿಗಬಹುದು. ಕೆಲವು ರೋಗಿಗಳಿಗೆ ಹೆಚ್ಚು ದಿನ ಬೇಕಾಗಬಹುದು. ಉದಾಹರಣೆಗೆ ಅವರಲ್ಲಿ ಹೆಚ್ಚಿನ ವೈದ್ಯಕೀಯ ಸಮಸ್ಯೆಗಳಿದ್ರೆ, ಹೀಗಾಗಿ ಹೊಟ್ಟೆಯಲ್ಲಿ ನೀರು ತುಂಬಿರೋದು ಅಥವಾ ಪಿತ್ತ ಜಾಸ್ತಿ ಇರುವಂತಹ ಸಮಸ್ಯೆಗಳಿದ್ರೆ, ಅವರ ದೈಹಿಕ ಸ್ಥಿತಿ ಹೆಚ್ಚು ಹದಗೆಟ್ಟಿದ್ರೆ, ಅಂತಹ ರೋಗಿಗಳು ದೈಹಿಕವಾಗಿ ಸ್ಥಿರವಾಗಲು ಸ್ವಲ್ಪ ಸಮಯ ಬೇಕಾಗ್ತದೆ. ಆದ್ರಿಂದ ಅಂತಹ ರೋಗಿಗಳಿಗೆ ಹೆಚ್ಚು ದಿನ ಬೇಕಾಗುವುದು. ಕೆಲವೊಮ್ಮೆ ಅಡಿಕ್ಷನ್ ಇರುವ ರೋಗಿಗಳಿಗೆ ಮನಸ್ಸಿನ ಸಮಸ್ಯೆಯೂ ಇರಬಹುದು. ಹಾಗಾಗಿ ಅಂತಹ ರೋಗಿಗಳಿಗೆ ಅಡಿಕ್ಷನ್ ನ ಚಿಕಿತ್ಸೆ ಕೊಡಬೇಕಾಗ್ತದೆ ಮತ್ತು ಮನಸ್ಸಿನ ಸಮಸ್ಯೆಯು ಪರಿಹರಿಸಬೇಕಾಗ್ತದೆ. ಯಾವಾಗ್ಲಾದ್ರೂ ನಮ್ಮ ಬಳಿ ರೋಗಿಯನ್ನ ದಾಖಲಿಸಿದಾಗ ದೊಡ್ಡ ಅಪಾಯವೆಂದರೆ ರೋಗಿ ಎಸ್ಕೇಪ್ ಆಗುವ ಅಥವಾ ಓಡಿ ಹೋಗುವ ಅಪಾಯ ಇರ್ತದೆ. ಹೀಗಾಗಿ ಸಂಬಂಧಿಕರಿಗೆ ಈ ಭಯ ಇರ್ತದೆ, ನಾವು ರೋಗಿಯನ್ನ ಬಲವಂತವಾಗಿ ದಾಖಲಿಸಿದ್ರೆ ರೋಗಿ ಓಡಿ ಹೋಗಬಹುದು ಎಂದು. ಹಾಗಾಗಿ ನಿಮಗೆ ತಿಳಿದುಕೊಳ್ಳುವ ಅಗತ್ಯವಿದೆ, ನಮ್ಮ ನಿರ್ಮಲ್ ಆಸ್ಪತ್ರೆಯಲ್ಲಿ ನಿರ್ಮಲ್ ಬಿಹಾರ್ ಸೆಂಟರ್ ನಲ್ಲಿಯೂ ಕೂಡ 24 ಗಂಟೆಗಳ ಲಾಕಪ್ ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆ ಇದೆ. ರೋಗಿ ಓಡಿ ಹೋಗದಂತೆ ನೋಡಿಕೊಳ್ಳಲು ನಮ್ಮ ಬಳಿ 24 ಗಂಟೆಗಳ ಭದ್ರತಾ ಗಾರ್ಡ್ಗಳು ಲಾಕ್ ವ್ಯವಸ್ಥೆಯಲ್ಲಿದ್ದಾರೆ. ಅದಕ್ಕಾಗಿ ನಾವು ರೋಗಿಯನ್ನ ಯಾವಾಗಲೂ ಹೊರಗೆ ಬಿಡುವುದಿಲ್ಲ. ಯಾವಾಗ ರೋಗಿಯನ್ನ ದಾಖಲಿಸಲಾಗ್ತದೆ, ಪ್ರಾರಂಭದಲ್ಲಿ ವಿದ್ರಾವಲ್ ನಿರ್ವಹಣೆ ಮುಖ್ಯವಾದ. ವಿದ್ರಾವಲ್ ನಿರ್ವಹಣೆ ಅಂದ್ರೆ ರೋಗಿ ನಶೆ ನಿಲ್ಲಿಸಿದಾಗ ಅವನಿಗೆ ವಿದ್ರಾವಲ್ ಲಕ್ಷಣಗಳು ಬರ್ತವೆ. ಉದಾಹರಣೆಗೆ ಕೈಯಿಂದ ತನ್ನ ಕಿವಿಗೆ ಶಬ್ದ ಕೇಳೋದು, ಭಯವಾಗೋದು, ಆತಂಕವಾಗೋದು, ಇಂತಹ ಲಕ್ಷಣಗಳು ಕಾಣಿಸಬಹುದು. ಇಂತಹ ಸಮಯದಲ್ಲಿ ಸರಿಯಾದ ನಿರ್ವಹಣೆ ಬಹಳ ಮುಖ್ಯ. ಅದಕ್ಕಾಗಿ ನಾವು ರೋಗಿಯನ್ನು ಪ್ರಾರಂಭದಲ್ಲಿ HDU ನಲ್ಲಿ ಹೈ ಡಿಪೆಂಡೆನ್ಸಿ ಯೂನಿಟ್ ನಲ್ಲಿ ಇಡ್ತೇವೆ. ಇದು ICUಗೆ ಸಮಾನವಾದ ವ್ಯವಸ್ಥೆ. ಇಲ್ಲಿ ನಾವು ತುರ್ತು ರೋಗಿಗಳನ್ನ ಗಮನದಲ್ಲಿಟ್ಕೊಳ್ಬಹುದು. ಆಕ್ಸಿಜನ್ ಪೂರೈಕೆ ಕೇಂದ್ರಿತ ವ್ಯವಸ್ಥೆಯಲ್ಲಿ ಇರ್ತದೆ, ಅಥವಾ ರೋಗಿಯನ್ನ ಬೆಲ್ ಹಾಕಿ ಅಥವಾ ಕಟ್ಟಿ ಹಾಕಬೇಕಾಗಬಹುದು. ಈ ವ್ಯವಸ್ಥೆ ನಮ್ಮ HDU ನಲ್ಲಿ ಲಭ್ಯವಿದೆ. ಈಗ ನಾವು ರೋಗಿಯನ್ನ ದಾಖಲಿಸಿದ ನಂತರ ಯಾವ್ಯಾವ ಔಷಧಿಗಳನ್ನ ಬಳಸ್ತೇವೆ ಎಂಬುದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಯಾವುದೇ ಅಡಿಕ್ಷನ್ ಇದ್ರೂ ಅದರ ಅತ್ಯಂತ ಮುಖ್ಯವಾದ ಸಮಸ್ಯೆ ವಿಡ್ರಾವಲ್ ನಿರ್ವಹಣೆ. ಮದ್ಯ ಅಥವಾ ನಶೆ ನಿಲ್ಲಿಸಿದ ನಂತರ ಉಂಟಾಗುವ ತೊಂದರೆಗಳನ್ನ ತಪ್ಪಿಸಲು ನಾವು ಔಷಧಿ ನೀಡ್ತೇವೆ. ಅಂದ್ರೆ ವಿಡ್ರಾವಲ್ ನಿರ್ವಹಣೆಗೆ ಔಷಧಿ ನೀಡಲಾಗತ್ತೆ. ಅದಾದ್ಮೇಲೆ ನಶೆಯ ಆಸೆ ಕಡಿಮೆ ಮಾಡಲು ನಾವು ಔಷಧಿ ನೀಡ್ತೇವೆ, ಅಂದ್ರೆ ಆಂಟಿ ಕ್ರೇವಿಂಗ್ ಡ್ರಗ್ಸ್. ಅದಾದ್ಮೇಲೆ ಬರ್ತದೆ ಎಂಟಾಬ್ಯೂಸ್ ಥೆರಪಿ. ಇದನ್ನು ಎವರ್ಷನ್ ಥೆರಪಿ ಎಂದು ಕೂಡ ಕರೀತಾರೆ, ಅಂದ್ರೆ ಒಂದು ವಿಶೇಷ ಔಷಧಿ. ಆ ಔಷಧಿಯನ್ನು ಸೇವಿಸಿದ ನಂತರ ರೋಗಿ ನಶೆ ಮಾಡಿದ್ರೆ ಅವನಿಗೆ ತೊಂದರೆ ಆಗ್ಬೇಕು. ನಿರ್ವಹಣೆಯಲ್ಲಿ ಆಂಟಿ ಕ್ರೇವಿಂಗ್ ಮತ್ತು ಎಂಟಾಬ್ಯೂಸ್ ಥೆರಪಿ ಈ 3 ಮುಖ್ಯ ಔಷಧಿಗಳನ್ನ ಚಿಕಿತ್ಸೆ ಸಮಯದಲ್ಲಿ ಬಳಸಲಾಗ್ತದೆ. ಇದಾದ್ಮೇಲೆ ರೋಗಿಗೆ ಮಾನಸಿಕ ಕಾಯಿಲೆ ಇದ್ರೆ ಸೈಕ್ಯಾಟ್ರಿ ವಿಭಾಗದ ತಜ್ಞರು ಅವನ ಚಿಕಿತ್ಸೆ ಪ್ರಾರಂಭಿಸ್ತಾರೆ. ಅವನಿಗೆ ಮನಸ್ಸಿನ ಕಾಯಿಲೆ ಇದೆ ಎಂಬ ಅನುಮಾನ ಇದ್ರೆ ಅಂತಹ ರೋಗಿಗಳಿಗೆ 12ರಿಂದ 14 ದಿನಗಳ ನಂತರ ನಾವು ಮೌಲ್ಯಮಾಪನ ಮಾಡ್ತೀವಿ. ಸೈಕಲಾಜಿಕಲ್ ಟೆಸ್ಟ್ಗಳು, ಹಾಗೆಂದ್ರೆ ರೋರ್ಸ್ಚಾಕ್, ಹೌಸ್, PNS, PO ಇವುಗಳನ್ನು ಮಾಡಲಾಗುತ್ತೆ. ಈ ಪರೀಕ್ಷೆಗಳು ಮನಸ್ಸಿನ ಕಾಯಿಲೆಗೆ ಸಂಬಂಧಿಸಿದ ಸೈಕೋ ಟೆಸ್ಟ್ಗಳಾಗಿವೆ. 12ರಿಂದ 20 ದಿನಗಳ ಒಳಗೆ ಈ ಮೌಲ್ಯಮಾಪನದ ಯೋಜನೆಯನ್ನು ನಾವು ರೂಪಿಸ್ತೇವೆ. ರೋಗಿಯಲ್ಲಿ ಮನಸ್ಸಿನ ಕಾಯಿಲೆ ಕಾಣಿಸಿಕೊಂಡ್ರೆ ಆದರೂ ಸಹ ಚಿಕಿತ್ಸೆ ನೀಡಬೇಕಾಗಬಹುದು. ಕೆಲವೊಮ್ಮೆ ರೋಗಿಗೆ ಮದ್ಯಪಾನ ಸಂಬಂಧಿತ ಅಥವಾ ಅಡಿಕ್ಷನ್ ಸಂಬಂಧಿತ ವೈದ್ಯಕೀಯ ಸಮಸ್ಯೆ ಇದ್ರೆ, ಅಂದ್ರೆ ಮದ್ಯಪಾನದಿಂದಲೇ ಹೊಟ್ಟೆ ನೋವು, ಪ್ಯಾನ್ಕ್ರಿಯಾಸ್ ಸಮಸ್ಯೆ, ಹೊಟ್ಟೆಯಲ್ಲಿ ನೀರು ಜಮಾವಣೆ, ಪೋರ್ಟಲ್ ಹೈಪರ್ ಟೆನ್ಷನ್, ಸಿರೋಸಿಸ್ ಅಥವಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, ಹೈಪರ್ ಟೆನ್ಷನ್ ರಕ್ತದೊತ್ತಡದ ಕಾಯಿಲೆ ಅಥವಾ ಬೇರೆ ಯಾವುದೇ ದೈಹಿಕ ಕಾಯಿಲೆ ಇದ್ರೆ ಅವುಗಳಿಗೂ ಕೂಡ ಚಿಕಿತ್ಸೆ ನೀಡಬೇಕಾಗುತ್ತೆ. ಒಟ್ಟು 5 ವಿಧದ ಔಷಧಿಗಳನ್ನ ಬಳಸಿಕೊಂಡು ನಾವು ರೋಗಿಗೆ ಚಿಕಿತ್ಸೆ ನೀಡಬೇಕಾಗುತ್ತೆ.
ನಮ್ಮ ನಿರ್ಮಲ್ ಡಿ ಅಡಿಕ್ಷನ್ ಸೆಂಟರ್ ನಲ್ಲಿರುವ ಅತ್ಯಂತ ವಿಶಿಷ್ಟ ವೈಶಿಷ್ಟ್ಯವೆಂದರೆ ನಾವು ರೋಗಿಯನ್ನ ಪ್ರಾರಂಭಿಕ ಹಂತದಲ್ಲೇ HDU ಅಂದ್ರೆ ಹೈ ಡಿಪೆಂಡೆನ್ಸಿ ಯೂನಿಟ್ ನಲ್ಲಿ ಇಡ್ತೇವೆ. ನಾನು ಹೇಳದಂತೆ ವಿಡ್ರಾ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಇಂತಹ ರೋಗಿಗಳಲ್ಲಿ ಗಂಭೀರ ಡ್ರಾಪ್ ಅಂದ್ರೆ ಮದ್ಯಪಾನ ಪ್ರಕರಣಗಳಲ್ಲಿ ರೋಗಿಗೆ ಸಿವಿಯರ್ ಡಿಲೀರಿಯಂ ಟ್ರೆಮೆನ್ಸ್ ಎಂದು ಕರೆಯುತ್ತಾರೆ. ರೋಗಿ ಗೊಂದಲದಲ್ಲಿರುತ್ತಾನೆ. ಅವನು ಸಮಯ, ಸ್ಥಳ, ವ್ಯಕ್ತಿಯನ್ನ ಗುರುತಿಸಲು ಸಾಧ್ಯವಿಲ್ಲ. ಇಂತಹ ರೋಗಿಗೆ ಕಿವಿಯಲ್ಲಿ ಶಬ್ದ ಕೇಳಿಸುತ್ತದೆ. ಅವನು ಗಂಭೀರ ಸ್ಥಿತಿಗೆ ಹೋಗುತ್ತಾನೆ. ಇಂತಹ ರೋಗಿಯನ್ನ 24 ಗಂಟೆ ನಿಗಾವಹಿಸುವುದು ಅಗತ್ಯ. ಅವನ ರಕ್ತದೊತ್ತಡವನ್ನು ನಿಗಾವಹಿಸುವುದು ಅಗತ್ಯ. ಆಕ್ಸಿಜನ್ ಸ್ಯಾಚುರೇಷನ್ ಅನ್ನು ನಿಗಾವಹಿಸುವುದು ಅಗತ್ಯ. ಇಂತಹ ರೋಗಿಗೆ ಕನ್ವಲ್ಷನ್ ಅಂದ್ರೆ ಅಪಸ್ಮಾರ ಬರುವ ಅಪಾಯ ಇರುತ್ತದೆ. ಕೆಲವೊಮ್ಮೆ ರೋಗಿಗೆ ಎಲೆಕ್ಟ್ರೋಲೈಟ್ ಅಸಮತೋಲನದಿಂದ ಹೃದಯಾಘಾತದ ಅಪಾಯವೂ ಇರುತ್ತದೆ. ಆದ್ದರಿಂದ ಇಂತಹ ರೋಗಿಯನ್ನ 24 ಗಂಟೆ ನಿಗಾವಹಿಸುವುದು ಬಹಳ ಅಗತ್ಯ. ಈ ಸೌಲಭ್ಯ ನಮ್ಮ ನಿರ್ಮಲ್ ಡಿ ಅಡಿಕ್ಷನ್ ರಿಹ್ಯಾಬ್ ಸೆಂಟರ್ ನಲ್ಲಿ ನಾವು ಒದಗಿಸ್ತೇವೆ. ಯಾವಾಗ್ಲಾದ್ರೂ ನಮ್ಮ ರೋಗಿ ಗೊಂದಲದಗೆ ಹೋಗ್ತಾನೆ ಅಥವಾ ಸಿವಿಯರ್ ಡಿಲೀರಿಯಂ ಟ್ರೆಮೆನ್ಸ್ಗೆ ಹೋಗ್ತಾನೆ ಅಂದ್ರೆ ಇಂತಹ ರೋಗಿಯನ್ನ ನಿಗಾ ವಹಿಸುವುದು ಬಹಳ ಅಗತ್ಯ. ನಮ್ಮ ಬಳಿ ತರಬೇತಿ ಪಡೆದ ನರ್ಸಿಂಗ್ ಸಿಬ್ಬಂದಿ, ವೈದ್ಯರು, MD ಮೆಡಿಸಿನ್ ಫಿಸಿಷಿಯನ್ಗಳಿದ್ದಾರೆ. ಅವರ ಪಾತ್ರ ಬಹಳ ಮುಖ್ಯ. ಅವರು ಪ್ರತಿದಿನವೂ ಭೇಟಿ ನೀಡುವುದು ಅಗತ್ಯ. ಯಾವಾಗ ಬೇಕಾದ್ರೂ ಅಗತ್ಯವಿದ್ರೆ ಅವರ ಪಾತ್ರ ಬಹಳ ಮುಖ್ಯ. ಆದ್ರೆ ನಮ್ಮ ಬಳಿ ಫಿಸಿಷಿಯನ್ಗಳ ತಂಡವಿದೆ. ಅಗತ್ಯವಿದ್ರೆ ಇಂಟೆನ್ಸಿವ್ ಕೇರ್ ತಜ್ಞರ ಸಹಾಯವನ್ನ ಪಡಿತೀವಿ. ಪ್ರತಿದಿನ ಸೆಂಟರ್ ನಲ್ಲಿ ನಡೆಯುವ ಇಂಟರ್ವ್ಯೂ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಪ್ರಾರಂಭದ 5 ಅಥವಾ 6 ದಿನಗಳಲ್ಲಿ ರೋಗಿಗೆ ಗಂಭೀರ ವಿದ್ರಾವಲ್ ಇದ್ರೆ ರೋಗಿ ಹೈ ರಿಸ್ಕ್ ವಲಯದಲ್ಲಿರ್ತಾನೆ. ಇಂಥ ಸಮಯದಲ್ಲಿ ರೋಗಿಯನ್ನ ಸರಿಯಾಗಿ ನಿಗಾವಹಿಸಿ ಆ ರೋಗಿಯನ್ನ ವಿದ್ರಾವಲ್ ನಿಂದ ಹೊರತೆಗೆಯುವುದು ಅಷ್ಟೇ ಮುಖ್ಯವಾಗಿರುತ್ತೆ. ಈಗ ರೋಗಿಯನ್ನ ವಿದ್ರಾವಲ್ ನಿಂದ ಹೊರತೆಗೆಯುವ ಹಂತವನ್ನ ಡಿಟಾಕ್ಸಿಫಿಕೇಶನ್ ಹಂತ ಎಂದು ಕರೆಯುತ್ತಾರೆ. ಪ್ರಾರಂಭದ 7 ಅಥವಾ 8 ದಿನಗಳಲ್ಲಿ ನಾವದನ್ನ ವಿದ್ರಾವಲ್ ಮ್ಯಾನೇಜ್ಮೆಂಟ್ ಅಥವಾ ಡಿಟಾಕ್ಸಿಫಿಕೇಶನ್ ಹಂತದಲ್ಲಿ ಇರ್ತೇವೆ. ನಂತರ ನಾವು 10 ಅಥವಾ 12 ದಿನಗಳಲ್ಲಿ ರೋಗಿಗೆ ಪ್ರಶ್ನಾವಳಿ ನೀಡ್ತೇವೆ. ಅಂದರೆ ಕೆಲವು ಪ್ರಶ್ನೆಗಳಿರ್ತವೆ ಮಾನಸಿಕ ಪರೀಕ್ಷೆಗೆ ಮತ್ತು ರೋಗಿಯ ಮೌಲ್ಯಮಾಪನಕ್ಕೆ. ಈ ಪ್ರಶ್ನಾವಳಿಯನ್ನ ನಾವು ರೋಗಿಗೆ ಬರೆಯಲು ಹೇಳ್ತೇವೆ. ಆ ರೋಗಿಯ ಡೇಟಾ, ಸಂಬಂಧಿಕರ ಡೇಟಾವನ್ನ ನಾವು ಸಂಗ್ರಹಿಸುತ್ತೇವೆ ಮತ್ತು ಮಾನಸಿಕ ಪರೀಕ್ಷೆಯನ್ನು ನಾವು ಅದಕ್ಕೆ ಸೇರಿಸಿ ಮಾಡುತ್ತೇವೆ. ಉದಾಹರಣೆಗೆ ರೋಷ, BPNSPO ಮತ್ತು ಅಗತ್ಯವಿದ್ರೆ ಬೇರೆ ಬೇಕಾದ ಮಾನಸಿಕ ಪರೀಕ್ಷೆಗಳನ್ನು ಮಾಡುತ್ತೇವೆ. ಜೊತೆಗೆ ರೋಗಿಗೆ ಮನಸ್ಸಿನ ಕಾಯಿಲೆ ಇದೆಯಾ ಇಲ್ಲವೇ ಎಂಬುದನ್ನು ಕೂಡ ನಾವು ಮೌಲ್ಯಮಾಪನ ಮಾಡುತ್ತೇವೆ. ನಶೆಯ ಕಾಯಿಲೆ ಇರುವ ಮತ್ತು ಆಸ್ಪತ್ರೆಗೆ ದಾಖಲಾಗಬೇಕಾದ ರೋಗಿಗಳಲ್ಲಿ 50% ರೋಗಿಗಳಿಗೆ ಯಾವುದಾದ್ರೂ ಮಾನಸಿಕ ಕಾಯಿಲೆ ಇರಬಹುದು. ಈ ಮಾನಸಿಕ ಕಾಯಿಲೆ ಡಿಪ್ರೆಷನ್ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, OCD ಆಗಿರ್ಬೋದು ಅಥವಾ ಮೂಡ್ ಡಿಸಾರ್ಡರ್ ಆಗಿರ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಮಾನಸಿಕ ಕಾಯಿಲೆ ಇರಬಹುದು ಮತ್ತು ಅದರ ಚಿಕಿತ್ಸೆ ಅಗತ್ಯವಾಗಿರುತ್ತೆ. ಇನ್ನು ಸೈಕಲಾಜಿಕಲ್ ಟೆಸ್ಟ್ ನಂತರ ರೋಗಿಗೆ ಅವರ ಕಾಯಿಲೆ ಪತ್ತೆಯಾಗಿದ್ರೆ ಅದಕ್ಕೆ ಅನುಗುಣವಾಗಿ, ಉದಾಹರಣೆಗೆ ಡಿಪ್ರೆಷನ್ ಇದ್ರೆ ಆಂಟಿ ಡಿಪ್ರೆಸೆಂಟ್, ಸೈಕೋಸಿಸ್ ಇದ್ರೆ ಆಂಟಿ ಸೈಕೋಟಿಕ್, ಮೂಡ್ ಡಿಸಾರ್ಡರ್ ಇದ್ರೆ ಮೂಡ್ ಸ್ಟೆಬಿಲೈಸರ್ ಬಳಸಲಾಗುತ್ತೆ. ನಂತರ 17ರಿಂದ 20 ದಿನಗಳಲ್ಲಿ ನಾವು ಅವರ್ಷನ್ ಥೆರಪಿ ಅಥವಾ ಇಂಟರ್ವೆನ್ಷನ್ ಥೆರಪಿಯ ಯೋಜನೆ ಮಾಡ್ತೇವೆ. ಇದರಲ್ಲಿ ನಾವು ರೋಗಿಗೆ ಒಂದು ರೀತಿಯ ಔಷಧಿ ನೀಡ್ತೇವೆ. ಆ ಔಷಧಿ ತೆಗೆದುಕೊಂಡ ನಂತರ ರೋಗಿ ನಶೆ ಮಾಡಿದ್ರೆ ಅವನಿಗೆ ತೊಂದರೆ ಆಗಬೇಕು, ರಿಯಾಕ್ಷನ್ ಆಗಬೇಕು. ಈ ರಿಯಾಕ್ಷನ್ ಕಡಿಮೆ ಅಥವಾ ಹೆಚ್ಚು ಇರಬಹುದು. ನಾವು ಅದರ ಪ್ರಭಾವವನ್ನು ನೋಡ್ತೇವೆ, ರೋಗಿಗೆ ವಿವರವಾಗಿ ಹೇಳ್ತೇವೆ ಮತ್ತು ರೋಗಿಯನ್ನ ಔಷಧಿ ಸೇವಿಸಲು ಸಿದ್ಧಪಡಿಸ್ತೇವೆ. ನಂತರ ಈ ಔಷಧಿಯನ್ನ ನಾವು ಪ್ರಾರಂಭಿಸ್ತೇವೆ. ಅಂದ್ರೆ ಅವರ್ಷನ್ ಥೆರಪಿ ಅಥವಾ ಇಂಟರ್ವೆನ್ಷನ್ ಥೆರಪಿಯನ್ನು ನಾವು ಪ್ರಾರಂಭಿಸ್ತೇವೆ. ರೋಗಿಯನ್ನ ನಾವು ಆಸ್ಪತ್ರೆಗೆ ಸೇರಿಸಿದಾಗ ಅವಶ್ಯಕವಾದ ಎಲ್ಲಾ ರಕ್ತ ಪರೀಕ್ಷೆಗಳನ್ನು ಮಾಡ್ತೇವೆ. ಅವಶ್ಯಕತೆ ಇದ್ರೆ ಸೋನೋಗ್ರಫಿಯನ್ನು ಮಾಡಿಸ್ತೂಡ. ನಮ್ಮ ಕೇಂದ್ರದಲ್ಲಿ ಸೋನೋಗ್ರಫಿ ಸೌಲಭ್ಯವನ್ನ ನಾವು ಒದಗಿಸಿದ್ದೇವೆ. ಯಾಕಂದ್ರೆ ಇದಕ್ಕೆ ದೊಡ್ಡ ಕಾರಣ ಅಂದ್ರೆ ರೋಗಿಯನ್ನ ಸೋನೋಗ್ರಫಿಗಾಗಿ ಅಥವಾ ಬೇರೆ ಪರೀಕ್ಷೆಗಾಗಿ ಹೊರಗೆ ಕಳಿಸಿದ್ರೆ ಅವರು ಓಡಿ ಹೋಗುವ ಅಥವಾ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ನಮ್ಮ ಕೇಂದ್ರದಲ್ಲೇ ಈ ಸೌಲಭ್ಯವನ್ನ ಒದಗಿಸಿದ್ದೇವೆ. ಕೆಲವೊಮ್ಮೆ ರೋಗಿಗೆ ಸೀರೀಸ್ ಅನ್ನ ಹೊಸದಾಗಿ ಮಾಡಿಸ್ಬೇಕಾಗಬಹುದು. ಆ ಸೌಲಭ್ಯವನ್ನ ನಾವು ಬೇರೆ ಕೇಂದ್ರದಲ್ಲಿ ರೋಗಿಯನ್ನ ನಾವು ಸ್ವತಃ ಕರ್ಕೊಂಡು ಹೋಗಿ ಮಾಡಿಸ್ತೇವೆ. ನಮ್ಮ ತಂಡದಲ್ಲಿ ಸಂಬಂಧಿಕರು ಜೊತೆಗೆ ಇದ್ರೂ ನಾವು ಸೀರೀಸ್ ಅನ್ನ ಮಾಡಿಸ್ತೇವೆ. ಕೆಲವೊಮ್ಮೆ ಸಂಬಂಧಿಕರು ನಮ್ಮೊಂದಿಗೆ ಇರದೇ ಇದ್ರೂ ನಾವು ನಿರ್ಮಲ್ ಆಸ್ಪತ್ರೆಯ ತಂಡದ ಮೂಲಕ CT ಸ್ಕ್ಯಾನ್ ಮಾಡಿಸಿ ತರ್ತೇವೆ. ಈಗ ನಾವು ಅಲುಗು ಮೂಲಕ ಆಗುವ ವೈದ್ಯಕೀಯ ಸಂಕೀರ್ಣತೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾವುದೇ ರೀತಿಯ ಸಿವಿಲ್ ಪೇಷಂಟ್ಗಳಿದ್ರೂ ಪೇಷಂಟ್ಗಳಲ್ಲಿ ಆಲ್ಕೋಹಾಲ್ ಸಂಬಂಧಿತ ಸಂಕೀರ್ಣತೆಗಳು ಇರ್ತವೆ.
ಉದಾಹರಣೆಗೆ ಆಲ್ಕೋಹಾಲ್ನಿಂದ ಲಿವರ್ ಸಿರೋಸಿಸ್, ಪ್ಯಾಂಕ್ರಿಯಾಟೈಟಿಸ್, ನ್ಯೂರೋಪತಿ, ಗ್ಯಾಸ್ಟ್ರೈಟಿಸ್, ಪೋರ್ಟಲ್ ಹೈಪರ್ ಟೆನ್ಷನ್, ಹೊಟ್ಟೆಯಲ್ಲಿ ನೀರು ಜಮಾಯೋದು, ರಕ್ತದ ಉಲ್ಟಿ ಆಗೋದು ಅಥವಾ ಕಪ್ಪು ಬಣ್ಣದ ಮಲ ಬ್ಲ್ಯಾಕ್ ಕಲರ್ ಸ್ಟೂಲ್ ಆಗೋದು, ಇವುಗಳನ್ನ ಬ್ಲ್ಯಾಕ್ ಕಲರ್ ಮೋಷನ್ ಅಂತ ಕರೀತಾರೆ. ಇಂತಹ ಪೇಷಂಟ್ಗಳಲ್ಲಿ ಈ ರೀತಿಯ ಸಂಕೀರ್ಣತೆಗಳು ಕಾಣಿಸಬಹುದು. ಅಂತಹ ಸಮಯದಲ್ಲಿ ನಾವು ಫಿಸಿಷಿಯನ್ಗಳ ಸಹಾಯವನ್ನು ಪಡೆಯುತ್ತೇವೆ. ನಮ್ಮ ಬಳಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಇದ್ದಾರೆ. ಅವರು ಲಿವರ್ ಅಥವಾ ಹೊಟ್ಟೆಯ ತಜ್ಞರಾಗಿರ್ಬೋದು ಅಥವಾ ಇಂಥ ವೈದ್ಯರ ಸಹಾಯವನ್ನು ನಾವು ಸಮಯಕ್ಕೆ ತಕ್ಕಂತೆ ಪಡಿತೇವೆ. ನೀವು ನೋಡಿದಂತೆ ವಿಡ್ರಾವಲ್ ಮ್ಯಾನೇಜ್ಮೆಂಟ್ ಡ್ರಗ್ಸ್ ನಲ್ಲಿ ರೋಗಿ ನಶೆ ಬಿಡ್ತಾನೆ, ಆಗ ಉಂಟಾಗುವ ತೊಂದರೆಗಳನ್ನು ತಪ್ಪಿಸಲು ಡಿಟಾಕ್ಸಿಫಿಕೇಶನ್ ಡ್ರಗ್ಸ್ ಅನ್ನು ನಾವು ಪ್ರಾರಂಭದಲ್ಲಿ ಬಳಸ್ತೇವೆ. ನಂತರ ಆ ಡ್ರಗ್ಸ್ ಬಳಸಿದ ಮೇಲೆ ಆತನಿಗೆ ನಶೆಯ ಆಸೆ ಕಡಿಮೆ ಆಗಲು ನಾವು ಆಂಟಿ ಕ್ರೇವಿಂಗ್ ಡ್ರಗ್ಸ್ ಅನ್ನು ಯೋಜಿಸ್ತೇವೆ. ನಂತರ ಆಂಟಾಬ್ಯೂಸ್ ಥೆರಪಿ ಅಥವಾ ಅವರ್ಜಿ ಥೆರಪಿ ಎಂದು ಕರೀತಾರೆ. ಅಂದ್ರೆ ರೋಗಿ ಮತ್ತೆ ನಶೆ ಮಾಡಿದ್ರೆ ಅವನಿಗೆ ತೊಂದರೆ ಆಗುವಂತಹ ಔಷಧಿಯನ್ನು ನಾವು ಪ್ರಾರಂಭಿಸ್ತೇವೆ. ಅದಾದ್ಮೇಲೆ ರೋಗಿಗೆ ಮಾನಸಿಕ ಕಾಯಿಲೆ ಇದ್ರೆ ಆ ಕಾಯಿಲೆಗೆ ಅನುಗುಣವಾಗಿ ನಾವು ಆಂಟಿ ಡಿಪ್ರೆಷನ್, ಆಂಟಿ ಸೈಕೋಟಿಕ್ ಅಥವಾ ಮೂಡ್ ಸ್ಟೆಬಿಲೈಸರ್ ಎಂಬ ಔಷಧಿಗಳನ್ನ ಆಯ್ಕೆ ಮಾಡ್ತೇವೆ. ಅದಾದ್ಮೇಲೆ ಮದ್ಯಪಾನ ಸಂಬಂಧಿತ ಅಥವಾ ಅಡಿಕ್ಷನ್ ಸಂಬಂಧಿತ ಯಾವುದೇ ವೈದ್ಯಕೀಯ ಸಮಸ್ಯೆ ಇದ್ದರೂ, ಉದಾಹರಣೆಗೆ ಹೆಪರೈಡೋ ಹೆಪಟೈಟಿಸ್, ಸಿರೋಸಿಸ್ ಅಥವಾ ಪೋರ್ಟಲ್ ಹೈಪರ್ ಟೆನ್ಷನ್ ಇದ್ದರೆ ಇಂತಹ ವೈದ್ಯಕೀಯ ಸಂಕೀರ್ಣತೆಗಳಿಗೂ ನಮ್ಮ ಕೇಂದ್ರದಲ್ಲಿ ನಾವು ಜೊತೆಗೆ ಚಿಕಿತ್ಸೆ ನೀಡುತ್ತೇವೆ. ಈಗ ನಾವು ಡ್ರಗ್ ಥೆರಪಿ ಬಗ್ಗೆ ನೋಡೋಣ. ಇದು ಕೂಡ ನಮ್ಮ ಬಳಿ ಇನ್ನಿತರ ಚಿಕಿತ್ಸೆ ಆಯ್ಕೆಗಳು ಕೂಡ ಇವೆ. ಉದಾಹರಣೆಗೆ ಕೌನ್ಸಿಲಿಂಗ್. ರೋಗಿಗೆ ಮಾನಸಿಕ ಸಮಸ್ಯೆ ಇದ್ರೆ ಅಥವಾ ಅವನಿಗೆ ಒತ್ತಡ ಸಂಬಂಧಿತ ಸಮಸ್ಯೆ ಇದ್ರೆ ಅಂತಹ ರೋಗಿಗಳಲ್ಲಿ ಅವರ ಸಮಸ್ಯೆಗೆ ಅನುಗುಣವಾಗಿ ನಾವು ಕೌನ್ಸಿಲಿಂಗ್ ಪ್ಲಾನ್ ಮಾಡ್ತೇವೆ. ಉದಾಹರಣೆಗೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ರೇಷನಲ್ ಇಮೋಟಿವ್ ಥೆರಪಿ, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಇತ್ಯಾದಿ. ಅಂದ್ರೆ ರೋಗಿಗೆ ಯಾವ ರೀತಿಯ ಸಮಸ್ಯೆ ಇದೆ ಎಂಬುದನ್ನು ಗಮನಿಸಿ ನಾವು ಆ ಪ್ರಕಾರ ಕೌನ್ಸಿಲಿಂಗ್ ಪ್ಲಾನ್ ಮಾಡ್ತೇವೆ ಅಥವಾ ಅಗತ್ಯ ಇದ್ರೆ ಥೆರಪಿಯನ್ನು ಪ್ಲಾನ್ ಮಾಡ್ತೇವೆ. ಇದಕ್ಕೂ ಮೇಲೆ ನಮ್ಮ ಬಳಿ 21ರಿಂದ 30 ದಿನಗಳವರೆಗೆ ಇರುವ ಯಾವುದೇ ರೋಗಿಗೆ ನಾವು ಅಲೈಡ್ ಥೆರಪಿಯನ್ನು ಬಳಸ್ತೇವೆ. ಉದಾಹರಣೆಗೆ ಯೋಗ, ಪಾನ್, ಧ್ಯಾನ ಅಂದ್ರೆ ಮೆಡಿಟೇಷನ್, ಜುಂಬಾ ಅಂದ್ರೆ ಡ್ಯಾನ್ಸ್ ಥೆರಪಿ, ಜೀತ್ ಥೆರಪಿ, ಗಲತ್ ಥೆರಪಿ ಇತ್ಯಾದಿ ಅಲೈಡ್ ಥೆರಪಿಗಳನ್ನು ಕೂಡ ನಾವು ಬಳಸ್ತೇವೆ. ಇದಕ್ಕೂ ಮೇಲೆ ನಾವು ರೋಗಿಗೆ ಆಕ್ಯುಪೇಷನಲ್ ಥೆರಪಿ ಕೂಡ ನೀಡುತ್ತೇವೆ. ಅಂದ್ರೆ ಡ್ರಾಯಿಂಗ್, ಪೇಂಟಿಂಗ್, ಟ್ರಾನ್ಸ್ಫರ್, ಪೇಪರ್ ಬ್ಯಾಗ್ ತಯಾರಿಸುವುದು ಇತ್ಯಾದಿ. ಇವುಗಳನ್ನ ನಾವು ರೋಗಿಗೆ ಒಂದು ಪ್ರವೇಶದ ಅವಧಿಯಲ್ಲಿ ಕಲಿಸ್ತೇವೆ. ಇದಕ್ಕೂ ಮೇಲೆ ಯಾವ ರೋಗಿಯನ್ನಾದ್ರೂ ದಾಖಲಿಸಿದಾಗ ಆ ಸಮಯದಲ್ಲಿ ನಾವು ರೋಗಿಗೆ ಇಂಡೋರ್ ಆಟಗಳು, ಉದಾಹರಣೆಗೆ ಟೇಬಲ್ ಟೆನ್ನಿಸ್, 11, ಕ್ಷೇತ್ರ, ಲೋ ಇತ್ಯಾದಿ ಆಟಗಳನ್ನ ಕಲಿಸ್ತೇವೆ. ಔಟ್ಡೋರ್ ಆಟಗಳಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಅಥವಾ ಖೋ-ಖೋ, ಸಂಗೀತ ಆಯ್ಕೆ ಇದ್ರೆ ಅವುಗಳನ್ನು ಕೂಡ ರೋಗಿಗಳಿಗೆ ಕಲಿಸ್ತೇವೆ. ಕೆಲವೊಮ್ಮೆ ರೋಗಿಗಳಿಗೆ ಪ್ರಾಣಿಗಳ ಥೆರಪಿ ಅಂದ್ರೆ ಪಾಳು ಪ್ರಾಣಿಗಳು, ಹೌದು ನಾಯಿ ಅಥವಾ ಬೆಕ್ಕು, ಇವುಗಳ ಸಹಾಯದಿಂದ ಸ್ಟ್ರೆಸ್ ರಿಲೀಫ್ ಹೇಗ್ ಮಾಡಬಹುದು ಎಂಬುದನ್ನ ನಾವು ರೋಗಿಗಳಿಗೆ ಕಲಿಸ್ತೇವೆ. ಹ್ಯಾಪಿ ಹಾರ್ಮೋನ್ಸ್ ಎಂದರೆ ಸೆರೋಟೋನಿನ್, ಡೋಪಮಿನ್, ಆಕ್ಸಿಟೋಸಿನ್. ಇವು ಆಲ್ ದೀಸ್ ಆರ್ ಹ್ಯಾಪಿ ಹಾರ್ಮೋನ್ಸ್. ಇವು ನಮ್ಮ ದೇಹದಲ್ಲಿ ಸಿಕ್ರೀಟ್ ಆಗಲು ಬೇಕಾದ ಎಲ್ಲ ಚಟುವಟಿಕೆಗಳನ್ನು ನಾವು ರೋಗಿಗಳಿಗೆ ಕಲಿಸುತ್ತೇವೆ. ಹೀಗಾಗಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ರೋಗಿಯ ತಪ್ಪು ಕಲ್ಪನೆ ಅಂದ್ರೆ ಟೆನ್ಷನ್ ಅಥವಾ ಒತ್ತಡವನ್ನ ದೂರ ಮಾಡಲು ನಾವು ನಶೆ ಮಾಡ್ತೇವೆ ಎಂಬುದು. ಈ ತಪ್ಪು ಕಲ್ಪನೆಯನ್ನ ನಾವು ಅವರ ಮನಸ್ಸಿಂದ ತೆಗೆದು ಹಾಕ್ತೇವೆ ಮತ್ತು ಸಂತೋಷದ ಹಾರ್ಮೋನ್ಸ್ ಎಂದರೆ ಖುಷಿಯ ಹಾರ್ಮೋನ್ಸ್ ಅನ್ನು ನಾವು ಸ್ವತಃ ಹೇಗೆ ಸಿಕ್ರೀಟ್ ಮಾಡಬಹುದು ಎಂಬುದನ್ನು ಅದು ನಮ್ಮ ಕೈಯಲ್ಲಿದೆ ಎಂದು ನಾವು ನಮ್ಮ ಸೆಂಟರ್ನಲ್ಲಿ ರೋಗಿಗೆ ಕಲಿಸ್ತೇವೆ. ನಮ್ಮ ನಿರ್ಮಲ್ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯವಿದೆ. ಅದು ಎಂದರೆ ಇಲ್ಲಿ 15 ಹಾಸಿಗೆಗಳ ಮಹಿಳಾ ವಿಭಾಗವನ್ನ ಪ್ರತ್ಯೇಕವಾಗಿ ಹೊಂದಿದ್ದೇವೆ. ಯಾವುದೇ ಮಹಿಳೆಯರಿಗೆ ಅಡಿಕ್ಷನ್ ಇದ್ರೆ ಅವರ ಗೌಪ್ಯತೆ ಕಾಪಾಡಲು ನಾವು ಪ್ರತ್ಯೇಕವಾಗಿ 15 ಹಾಸಿಗೆಗಳ ಮಹಿಳಾ ಡಿ ಅಡಿಕ್ಷನ್ ಸೆಂಟರ್ ಅನ್ನ ಹೊಂದಿದ್ದೇವೆ. ಇದಲ್ಲದೆ ನಮ್ಮಲ್ಲಿ ಪ್ರತ್ಯೇಕ ನಿರ್ಮಲ್ ಪಂಚಕರ್ಮ ಸೆಂಟರ್ ಮತ್ತು ನಿರ್ಮಲ್ ನ್ಯಾಚರ್ ಸೆಂಟರ್ ಕೂಡ ಇದೆ. ಅದರಲ್ಲಿಯೂ ನಾವು ರೋಗಿಗಳಿಗೆ ಟೀಮ್ ಬಾತ್, ಮಡ್ ಬಾತ್, ಆಯಿಲ್ ಮಸಾಜ್ ಥೆರಪಿ, ಶಿರೋಧಾರ ಇತ್ಯಾದಿ ಅಲೈಡ್ ಥೆರಪಿಗಳನ್ನು ಕೂಡ ಬಳಸ್ತೇವೆ. ಇದಕ್ಕೂ ಮೇಲೆ ನಮ್ಮಲ್ಲಿ ರೋಗಿಗಳಿಗೆ ಪ್ರತ್ಯೇಕ ಜಿಮ್ ಸೆಂಟರ್ ಕೂಡ ಇದೆ. ಅದರಿಗಾಗಿ ಪ್ರತ್ಯೇಕ ಜಿಮ್ ಇದೆ, ಮ್ಯೂಸಿಕ್ ಥೆರಪಿ ನೀಡಲಾಗ್ತದೆ. ಅದಕ್ಕಾಗಿ ಪ್ರತ್ಯೇಕ ಸಂಗೀತ ಶಿಕ್ಷಕರನ್ನ ರೋಗಿಗಳಿಗೆ ಕಲಿಸಲು ನೇಮಿಸಲಾಗಿದೆ. ಡ್ಯಾನ್ಸ್ ಥೆರಪಿ, ಹಿಪ್ನೋಥೆರಪಿ ಕೂಡ ಇದೆ. ಹಿಪ್ನೋಥೆರಪಿಗಾಗಿ ಪ್ರತ್ಯೇಕ ಹಿಪ್ನೋಟಿಸಮ್ ಸೆಷನ್ಗಳನ್ನ ನಾವು ರೋಗಿಗಳಿಗೆ ನಡೆಸ್ತೇವೆ. ಆಸ್ಪತ್ರೆಗೆ ದಾಖಲಾಗಿದ ನಂತರ ನಾವು ರೋಗಿಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ, ಆಹಾರವಾಗ್ಲಿ ಅಥವಾ ಬಟ್ಟೆಯಾಗ್ಲಿ. ದಾಖಲಾಗಿದ ನಂತರ ಪ್ರತಿದಿನವೂ ನಾವು ರೋಗಿಗೆ ವಿಭಿನ್ನ ಬಣ್ಣದ ಟಿ ಶರ್ಟ್ ಗಳನ್ನ ನೀಡ್ತೇವೆ.
ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನವೂ ವಿಭಿನ್ನ ಬಣ್ಣದ ಟಿ ಶರ್ಟ್ ಹಾಕೊಳ್ಳಿ ನಾವು ಹೇಳ್ತೇವೆ. ಇದರಿಂದ ರೋಗಿ ಸ್ವಚ್ಛವಾಗಿಯೂ ಚೆನ್ನಾಗೂ ಕಾಣಿಸ್ತಾನೆ. ಇದಾದ ನಂತರ ರೋಗಿ ದಾಖಲಾಗಿದಾಗ ಆಹಾರದ ಜವಾಬ್ದಾರಿಯನ್ನು ನಾವು ತಗೊಳ್ತೇವೆ. ಹಾಗೆ ರೋಗಿಗೆ 2 ಬಾರಿ ಬ್ರೇಕ್ಫಾಸ್ಟ್, 2 ಬಾರಿ ಬೇಕಾದ್ರೆ ಹೂವುಗಳು, ಬೆಳಿಗ್ಗೆ ಮತ್ತು ಸಂಜೆ ಊಟ, ಎಲ್ಲವನ್ನೂ ನಾವು ಆಸ್ಪತ್ರೆಯ ಮೂಲಕ ಒದಗಿಸ್ತೇವೆ. ಇದಕ್ಕೂ ಮೇಲೆ ರೋಗಿಗೆ ಕುಡಿಯಲು RO ಪ್ಲಾಂಟ್ ನ ನೀರು ಮತ್ತು ಹತ್ತಿರದ 24 ಗಂಟೆಗಳ ನೀರು ತುಂಬಲು ವ್ಯವಸ್ಥೆ ಇದೆ. ಹೆಚ್ಚಿನ ತಾಪಮಾನದ ನೀರಿನ ಸೌಲಭ್ಯ ನಮ್ಮ ಕೇಂದ್ರದಲ್ಲಿ ಲಭ್ಯ ಇದೆ. ಮತ್ತು ಮುಖ್ಯವಾದ ವಿಶೇಷತೆ ಎಂದರೆ ನೀವು ನಿಮ್ಮ ರೋಗಿಯನ್ನ ಯಾವಾಗ ಬೇಕಾದರೂ ನಮ್ಮ ಕೇಂದ್ರದಲ್ಲಿ ದಾಖಲು ಮಾಡೋ ತರಬಹುದು. ಕೆಲವು ಕೇಂದ್ರಗಳಲ್ಲಿ ನಿರ್ದಿಷ್ಟ ದಿನ ಅಥವಾ ಸಮಯ ನೀಡಿರ್ತಾರೆ, ಆದ್ರೆ ನಮ್ಮ ಕೇಂದ್ರದಲ್ಲಿ ಹಾಗಿಲ್ಲ. ನೀವು ಯಾವಾಗ ಬೇಕಂದ್ರೂ ರೋಗಿಯನ್ನ ಕರೆತಂದು ದಾಖಲಿಸಬಹುದು. ದಾಖಲಿಸಲು ನಮ್ಮ ಕೇಂದ್ರವು 24 ಗಂಟೆ ತೆರೆದಿರುತ್ತದೆ. ಇದಾದ ನಂತರ ಮುಖ್ಯವಾದ ಅಂಶವೆಂದ್ರೆ ರೋಗಿ ಬರ್ದಿದ್ರೆ ಅಥವಾ ರೋಗಿ ಇಲ್ಲದಿದ್ರೆ ನಮ್ಮ ತಂಡ ಸಿದ್ಧವಾಗಿದೆ. ನಮ್ಮ ಆಸ್ಪತ್ರೆಯ ಪರವಾಗಿ 5 ಅಥವಾ 6 ಜನ ತಂಡವನ್ನು ನಾವು ಕಳಿಸ್ತೇವೆ. ಯಾವುದೇ ದೂರದಲ್ಲಿ 300 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ದೂರದಲ್ಲಿದ್ರು ಸಹ, ಸಾಲಿಯಿಂದ ಮಿರಜ್ ಅಥವಾ ರೋಗಿ ಮುಂಬೈಯಲ್ಲಿದ್ರು, ಗುಣಾದಲ್ಲಿದ್ರು, ಸೋಲಾಪುರದಲ್ಲಿದ್ರು, ಕರ್ನಾಟಕದ ಗೂಗಲ್ ವರ ಬೆಂಗಳೂರಿನಲ್ಲಿದ್ರೂ ಸಹ, ಅಲ್ಲಿ ಇದ್ರೂ ನಾವು ರೋಗಿಯನ್ನ ಕರೆತರುವಂತೆ ನಮ್ಮ ತಂಡ ನಿಮ್ಗೆ ಸಹಾಯ ಮಾಡಲು ಸಿದ್ಧವಾಗಿದೆ. ಹಾಗೂ ಒಂದು ಮುಖ್ಯವಾದ ವಿಷಯವನ್ನ ಹೋಗೋ ಮೊದಲು ನಾನು ನಿಮ್ಗೆ ಹೇಳಲು ಇಚ್ಛಿಸ್ತೇನೆ. ಯಾವುದೇ ರೋಗಿ ಅಂದ್ರೆ ವ್ಯಸನದ ಸಮಸ್ಯೆ ಇರುವವರು ಇಂಥ ರೋಗಿಯನ್ನ ಹೆಚ್ಚು ದಿನಗಳ ಕಾಲ ಇರಿಸಿದ್ರೆ ಹೆಚ್ಚು ಬದಲಾವಣೆ ಆಗ್ತದೆ ಎಂದು ಅನಿಸುವುದು ತಪ್ಪು. ನಮ್ಮ ಸ್ವಂತ ಅನುಭವದಿಂದ ಹೇಳ್ಬೇಕಾದ್ರೆ 21ರಿಂದ 30 ದಿನಗಳವರೆಗೆ ಇರಿಸಿದ್ರೆ ರೋಗಿಯಲ್ಲಿ ಸುಧಾರಣೆಯ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಕೆಲವು ಕೇಂದ್ರಗಳು ಹೇಳ್ತವೆ ನಾವು ನಿಮ್ಮ ರೋಗಿಯನ್ನ 3 ತಿಂಗಳುಗಳಿಂದ 6 ತಿಂಗಳುಗಳವರೆಗೆ ಇರಿಸಬೇಕು ಅಂತ. ಕೆಲವರು ಹೇಳ್ತಾರೆ 9 ತಿಂಗಳು ಅಥವಾ 1 ವರ್ಷ ಬೇಕಾಗ್ತದೆ ಅಂತ. ಆದ್ರೆ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ರೋಗಿಯ ಮನಸ್ಸಿನಲ್ಲಿ ಮತ್ತು ಆಲೋಚನೆಗಳಲ್ಲಿ ಬದಲಾವಣೆ ಬಂದ್ರೆ ಅಂಥ ರೋಗಿಯಲ್ಲಿ ಖಚಿತವಾಗಿ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ನೀವು ತಿಳ್ಕೊಳ್ಬೇಕಾದ ಮುಖ್ಯವಾದ ವಿಷಯವೆಂದ್ರೆ ರೋಗಿ ನಶೆ ಮಾಡ್ತಿದ್ರೆ ಅದರ ಹಿಂದೆ ಯಾವುದೋ ಕಾರಣ ಇರ್ತದೆ. ನಮ್ಮಂತಹ ಮಾನಸಿಕ ವೈದ್ಯರ ಪಾತ್ರವೆಂದ್ರೆ ರೋಗಿ ಮತ್ತೆ ನಶೆಯ ಕಡೆಗೆ ಹೋಗ್ಬಾರದು ಎಂಬುದನ್ನು ನೋಡ್ಕೊಳ್ಳೋದು. ಅವನು ನಶೆ ಯಾಕೆ ಮಾಡ್ತಾನೆ ಎಂಬುದನ್ನ ನಾವು ಕಂಡುಹಿಡಿದು ಅದನ್ನ ಸರಿಪಡಿಸಲು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಫಲಿತಾಂಶ ಸಿಗಬಹುದು. ಅದಕ್ಕಾಗಿಯೇ ನಾನು ನಿಮಗೆ ವಿನಂತಿ ಮಾಡ್ತೇನೆ, ನೀವು ಯಾವುದೇ ಕೇಂದ್ರದಲ್ಲಿ ರೋಗಿಯನ್ನ ದಾಖಲಿಸಲು ಹೋಗ್ತಿದ್ರೆ ಅವರು ಮಾನಸಿಕ ವೈದ್ಯರನ್ನ ಹುಡುಕ್ತಾರೆಯೇ, ಅವರು ಮಾನಸಿಕ ಮತ್ತು ಮನೋವೈಜ್ಞಾನಿಕ ಮೌಲ್ಯಮಾಪನ ಮಾಡ್ತಾರೆಯೇ, ಅವರು ರೋಗಿ ಯಾಕೆ ನಶೆ ಮಾಡ್ತಾರೆ ಎಂಬುದನ್ನ ಕಂಡು ಹಿಡಿದು ಅದನ್ನ ಸರಿಪಡಿಸಲು ಕೆಲಸ ಮಾಡ್ತಾರೆ ಎಂಬುದನ್ನ ನೀವು ನೋಡ್ಬೇಕು. ಈ ಎಲ್ಲಾ ಅಂಶಗಳನ್ನ ನೀವು ಪರಿಶೀಲಿಸಿ ನಿಮ್ಮ ರೋಗಿಯನ್ನ ದಾಖಲಿಸಬಹುದು. ನಾನು ಹೇಳಲು ಬಯಸೋದಿಲ್ಲ ಈ ವಿಧಾನವೇ ಅನಾವಶ್ಯಕ ಎಂದು. ಕೆಲವು ಕೇಂದ್ರಗಳಲ್ಲಿ ಅವರು ಖಂಡಿತವಾಗಿ ಇದನ್ನು ಮಾಡ್ತಾರೆ. ನೀವು ಯಾವ ಕೇಂದ್ರಗಳಲ್ಲಿ ಎಲ್ಲಾ ಪರೀಕ್ಷೆಗಳು ನಡೀತವೆ, ಅವರು ಹೇಗೆ ಮೌಲ್ಯಮಾಪನ ಮಾಡ್ತಾರೆ ಮತ್ತು ಹೇಗೆ ಚಿಕಿತ್ಸೆ ನೀಡ್ತಾರೆ ಎಂಬುದನ್ನು ನೋಡುವುದು ಅವಶ್ಯಕ. ಮತ್ತು ನಾನು ನಿಮ್ಗೆ ಒಂದು ಮಹತ್ವದ ವಿಷಯವನ್ನ ಹೇಳಲು ಇಚ್ಛಿಸ್ತೇನೆ. ಯಾವಾಗ್ಲಾದ್ರೂ ರೋಗಿಯನ್ನ ದಾಖಲಿಸಲಾಗ್ತದೆ. ಸಂಬಂಧಿಕರ ಬಳಿ 2 ಆಯ್ಕೆಗಳಿರ್ತವೆ, ರೋಗಿಯೊಂದಿಗೆ ಇರೋದು ಅಥವಾ ಕೆಲವೊಮ್ಮೆ ರೋಗಿಯನ್ನ ಬಿಟ್ಟು ಹೋಗೋದು. ರೋಗಿಯನ್ನ ಬಿಟ್ಟು ಹೋದಾಗ ನಮ್ಮ ಕೆಲಸ ಅಂದ್ರೆ 12ರಿಂದ 14 ದಿನಗಳ ನಂತರ ಮೊದಲ ಭೇಟಿಯನ್ನ ನಡೆಸೋದು. ಅದರಲ್ಲಿಯೂ ನಾವು ರೋಗಿಯ ಎಲ್ಲಾ ಡೇಟಾವನ್ನ, ನಾವು ರೋಗಿಗೆ ನೀಡುವ ಸಲಹೆಗಳನ್ನ, ಅವರು ಕೇಳುವ ಪ್ರಶ್ನೆಗಳನ್ನ ಮತ್ತು ರೋಗಿಯಿಂದ ಸಿಗುವ ಉತ್ತರಗಳನ್ನ ಹಾಗೂ ಸಂಬಂಧಿಕರಿಂದ ಸಿಗುವ ಮಾಹಿತಿಯನ್ನ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಇದ್ರ ಕಾರಣವೆಂದ್ರೆ ರೋಗಿಗೆ ಮನಸ್ಸಿನ ಕಾಯಿಲೆ ಇದೆಯಾ ಇಲ್ಲವೇ ಎಂಬುದನ್ನು ತಿಳಿಯಲು. ರೋಗಿ ಸತ್ಯವನ್ನೇ ಹೇಳ್ತಿದ್ದಾರಾ, ಸುಳ್ಳು ಹೇಳ್ತಿದ್ದಾರಾ, ಅಥವಾ ರೋಗಿಗೆ ವೈಯಕ್ತಿಕ ಸಮಸ್ಯೆ ಇದೆಯಾ ಎಂಬುದನ್ನು ಇವೆಲ್ಲವನ್ನು ನಾವು ಮೌಲ್ಯಮಾಪನ ಮಾಡ್ತಾರೆ. ಅದಾದ್ಮೇಲೆ 2ನೇ ಬಾರಿ ಸುಮಾರು 45 ದಿನಗಳ ನಂತರ ಅಂದ್ರೆ 52ರಿಂದ 20 ದಿನಗಳ ನಡುವೆ ರೋಗಿಗೆ 2ನೇ ಮೀಟಿಂಗ್ ಸಂಬಂಧಿತ ಪುನಃ ಶಿಕ್ಷಣ ನಡೆಯುತ್ತೆ. ಅದಾದ್ಮೇಲೆ ಕೆಲವು ರೋಗಿಗಳಲ್ಲಿ 3ನೇ ಭೇಟಿಯ ಅಥವಾ ಫೋನ್ ಮೂಲಕ ಭೇಟಿಯ ಅಗತ್ಯವೂ ಬರುವ ಸಾಧ್ಯತೆ ಇದೆ. ಅಂದ್ರೆ ರೋಗಿಯ ಮೌಲ್ಯಮಾಪನ ಪೂರ್ಣವಾಗಿದ್ರೆ ಅಥವಾ ನಮಗೆ ಕೆಲವು ಮಾಹಿತಿಗಳು ಕಡಿಮೆ ಸಿಗ್ತವೆ, ಮಾನಸಿಕ ಕಾಯಿಲೆ ಬಗ್ಗೆ ನಮ್ಗೆ ಸ್ವಲ್ಪ ದೃಢೀಕರಣ ಸಿಗದಿದ್ರೆ ಅಥವಾ ಯಾವುದೇ ಅನುಮಾನ ಇದ್ರೆ ಅಂತಹ ರೋಗಿಗಳನ್ನ ಇನ್ನೂ ಕೆಲವು ದಿನಗಳು ಕಾಯ್ದಿರಿಸಬೇಕಾಗಬಹುದು. ಅದಕ್ಕಾಗಿ ಅಂತಹ ರೋಗಿಗೆ ಸಂಬಂಧಿಸಿದಂತೆ 3ನೇ ಅಥವಾ 4ನೇ ಬಾರಿ ಕೂಡ ಬರುವ ಅಗತ್ಯ ಇರಬಹುದು. ಅದಕ್ಕಾಗಿ ಸಂಬಂಧಿಕರು ಇದನ್ನ ತಿಳಿದುಕೊಳ್ಬೇಕು. ನೀವು ರೋಗಿಯನ್ನ ದಾಖಲು ಮಾಡಿದಿರಿ ಮತ್ತೆ 20 ದಿನಗಳ ನಂತರ ಅಥವಾ 30 ದಿನಗಳ ನಂತರ ಬಂದು ರೋಗಿಯನ್ನ ತೆಗೆದುಕೊಂಡು ಹೋಗಬಹುದು. ಹೀಗಾಗೋದಿಲ್ಲ. ರೋಗಿಗೆ ನಿಜವಾದ ಫಲಿತಾಂಶ ಬೇಕಾದ್ರೆ ಮಧ್ಯದಲ್ಲಿ 2 ಅಥವಾ 3 ಬಾರಿ ರೋಗಿಯೊಂದಿಗೆ ಮತ್ತು ವೈದ್ಯರೊಂದಿಗೆ ಸಂಬಂಧಿಕರು ಚರ್ಚೆ ಮಾಡೋದು ಅಗತ್ಯ. ಯಾಕಂದ್ರೆ ರೋಗಿಲಿ ಮನೋವೈದ್ಯಕೀಯದ ಅಂಶ ಇದೆ, ಅವನಲ್ಲಿದೆ ಪಾಲ್ಮು. ಅವನು ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಎಂಬುದು.
ಇವೆಲ್ಲವನ್ನು ಮಾಡಿದ ನಂತರ ಮಾತ್ರ ರೋಗಿಗೆ ಆಶಯ ವ್ಯಕ್ತಪಡಿಸಬಹುದು. ಮತ್ತೊಂದು ಮುಖ್ಯವಾದ ವಿಷಯವನ್ನು ನಾನು ಮತ್ತೆ ಹೇಳ್ತೇನೆ. ಯಾವುದೇ ವ್ಯಸನ ಮನಸ್ಸಿನ ಕಾಯಿಲೆಯಾಗಿದ್ದು ಅದಕ್ಕೆ ಮನೋವೈದ್ಯರಿಂದಲೇ ಚಿಕಿತ್ಸೆ ಅಗತ್ಯ. ನಮ್ಮಲ್ಲಿ 3ರಿಂದ 5 ಜನ ಮನೋವೈದ್ಯರ ತಂಡವಿದೆ. ಅವರು ರೋಗಿಗೆ ಸರಿಯಾದ ಮೌಲ್ಯಮಾಪನ ಮತ್ತು ಚಿಕಿತ್ಸೆ ಯೋಜನೆ ರೂಪಿಸ್ತಾರೆ. ನಶೆ ಅಥವಾ ಮನಸ್ಸಿನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ನೀವು ನಮ್ಮ ವೆಬ್ಸೈಟ್ www.nirmalkendra.com ಅನ್ನು ಭೇಟಿ ಮಾಡಬಹುದು. ಕೆಳಗೆ ನೀಡಿರುವ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಚಿಕೊಳ್ಳಿ. ಆಗಾಗ್ಗೆ ನಮಸ್ಕಾರ.